ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲೇ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಪ್ರತಿಯೊಬ್ಬ ಹಿಂದುವಿನ ಕನಸಾಗಿತ್ತು. ಈಗ ಈ ಕನಸು ಈಡೇರ್ತಾ ಇದೆ. ಇದೇ ಅಂದರೆ ಮುಂದಿನ ತಿಂಗಳು 22ರಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈಗಾಗಲೇ ಈ ಒಂದು ರಾಮ ಮಂದಿರದಲ್ಲಿ ಬಾಲರಾಮವನ್ನ ಕೆತ್ತನೆ ಮಾಡಿರುವಂತಹ ಮೈಸೂರಿನ ಶಿಲ್ಪಿ ಯೋಗಿ ಅಂದರೆ ಅರುಣ್ ಯೋಗಿರಾಜ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಬಾಲರಾಮನ್ನ ನೀವು ಅಲ್ಲಿ ಕೆತ್ತನೆ ಶುರು ಮಾಡಿದ್ದೀರಾ ಸರ್, ಕೆಲಸ ಮುಗಿದಿದೆ ಸರ್ ಈಗ. ಸೊ ಹೇಗಿದೆ ಸರ್ ಅದು ಕೆಲಸ ಎಲ್ಲ ಹೇಗೆ ನಡೀತಾ ಇತ್ತು ಸರ್? ಇದು ಕೆಲಸ ನಮಗೆ ಸುಮಾರು ಜೂನ್ ತಿಂಗಳಲ್ಲಿ ಶುರು ಮಾಡ್ತೀವಿ. 3 ಜನ ಕಲಾವಿದರುಗಳಿಗೆ ಇದನ್ನು ಒಂದು ಅವಕಾಶ ಕೊಟ್ಟಿರ್ತಾರೆ. 3 ಜನನೂ ಬೇರೆ ಬೇರೆ ಶೈಲಿಗಳಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ ಈ ಒಂದು ಕೆತ್ತನೆಯನ್ನು. ನಾವು ಮೈಸೂರಿನ HD ಕೋಟೆ ಕಲ್ಲನ್ನು ನಾವು ಮತ್ತು GL ಭಟ್ ಸರ್, ಕರ್ನಾಟಕದವರೇ ಆದ ಶಿಲ್ಪಿಗಳು, ಅವರು ಇದನ್ನು ಬಳಸಿರ್ತೀವಿ. ಈ ರಾಜಸ್ಥಾನ ಒಬ್ಬರು ಕಲಾವಿದರು ಸತ್ಯನಾರಾಯಣ ಪಾಂಡೆ ಅವರು ಮಾರ್ಬಲ್ನಲ್ಲಿ ಒಂದು ಮೂರ್ತಿಯನ್ನು ತಯಾರು ಮಾಡಿದ್ದಾರೆ. ಈ 3ರಲ್ಲಿ ಯಾವುದು ಬೆಸ್ಟ್ ಇದೆ ಅದನ್ನು ಅವರು ಕೊನೆಗೆ ಸೆಲೆಕ್ಟ್ ಮಾಡ್ಕೊತಾರೆ. ಈ ಒಂದು ಪ್ರೋಸೆಸ್ ನಮಗೆ ಜೂನಲ್ಲಿ ಶುರುವಾಗಿತ್ತು, ಡಿಸೆಂಬರಲ್ಲಿ ಮುಗೀತು. ಒಂದು 6 ತಿಂಗಳ ಕಾಲ ಈ ಒಂದು ಕೆತ್ತನೆ ಕೆಲಸನ ಮಾಡಿ ಬಂದಿದೆ ಸರ್. ಅಲ್ಲಿ ಅಂದರೆ ಸರ್ ಈ ಅದೇ ಸೆಲೆಕ್ಷನ್ ಪ್ರೋಸೆಸ್ ಎಲ್ಲ ಯಾವ ರೀತಿ ಇತ್ತು ಸರ್ ಅಂತ? ಈಗ ಸೆಲೆಕ್ಷನ್ ಪ್ರೋಸೆಸ್ ನಮಗೆ ಮೊದಲು ನಮಗಂತಲ್ಲ ಕಲಾವಿದರುಗಳಿಗೆ ಒಂದು ಆಹ್ವಾನ ಇರ್ತದೆ. ಇನ್ವೈಟೆಡ್ ಆರ್ಟಿಸ್ಟ್ಗಳು ಸುಮಾರು ಒಂದು 8-9 ಜನ ಇರ್ತಾರೆ ಅನಿಸುತ್ತೆ. ಅಷ್ಟು ಜನಕ್ಕೆ ಒಂದು ಅವಕಾಶ ಕೊಡ್ತಾರೆ. ಒಂದು PPT ಮುಂಚೆ ಏನು ಕೆಲಸ ಮಾಡಿದ್ದೀವಿ ಅದರ ಬಗ್ಗೆ ಒಂದು ಮಾಹಿತಿನ ನೀಡಬೇಕಾಗಿರುತ್ತೆ, ಒಂದು ಫೋಟೋಸ್ಗಳನ್ನ ತೋರಿಸ್ಬೇಕಾಗಿರುತ್ತೆ. ಸೊ ಕೊನೆಗೆ ಇದನ್ನೆಲ್ಲ ನೋಡಿದಂಥ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮೆಂಬರ್ಸು ಮತ್ತು ಕನ್ಸ್ಟ್ರಕ್ಷನ್ ಕಮಿಟಿ ಚೇರ್ಮನ್ ಇರ್ಬೋದು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕಲ್ಚರ್ ಮಿನಿಸ್ಟ್ರಿ ಕೆಳಗೆ ಬರುವಂಥ IGNCA ಚೇರ್ಮನ್ಸ್ ಇರ್ಬೋದು, ಇವರೆಲ್ಲರೂ ಕೊನೆಗೆ ಇಷ್ಟು ಜನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ. 3 ಜನಕ್ಕೆ. ಅದರಲ್ಲಿ ನಾನು ಒಬ್ಬ ಆಗಿರ್ತೀನಿ. ನಾನು ಒಬ್ಬ ಜೊತೆ ನಾನೇ ಕಿರಿಯನು, ಚಿಕ್ಕ ವಯಸ್ಸಿನ ಒಬ್ಬರು ಶಿಲ್ಪಿಯ ನಾನೇ ಅಲ್ಲಿ. ಈ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಅಂದರೆ ಸರ್ ಅದು ಈ ಹಿಂದೆ ನೀವು ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಶಿಲ್ಪಿಯನ್ನು ಕೆತ್ತನೆ ಮಾಡಿದ್ರಿ ಸರ್. ಆ ಒಂದು ಶಿಲ್ಪಿಯ ಕೆತ್ತನೆಗೂ ಸರ್ ಇವತ್ತು ನೀವು ಮಾಡಿರುವಂತಹ ಬಾಲರಾಮನಿಗೂ ಎಷ್ಟು ಖುಷಿ ಆಗ್ತಿದೆ ಸರ್ ಅಂತ ನೋಡಿ. ಪ್ರತಿಯೊಂದು ನನಗೆ ಸ್ವಲ್ಪ ಅದೃಷ್ಟವಂತನೇ ಅಂತ ಹೇಳ್ಬೋದು. ನನಗೆ ಸಿಕ್ಕಿರೋ ಅವಕಾಶಗಳೆಲ್ಲ ತುಂಬ ದೇಶಕ್ಕೆ ಪ್ರಮುಖವಾದ ಸ್ಥಳಗಳಲ್ಲಿ, ಕೇದಾರ್ನಾಥ್ ಇರ್ಬೋದು, ಇಂಡಿಯಾ ಗೇಟ್ ಇರ್ಬೋದು, ಅವೆರಡಕ್ಕಿಂತ ದೊಡ್ಡದು ಇನ್ನೇನು ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ. ದೇವರಿಲ್ಲ ಇರುವಂಥೇಳಿ ಇನ್ನೂ ಅದಕ್ಕಿಂತ ದೊಡ್ಡದೊಂದು ಅವಕಾಶ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗುವಂಥ ರಾಮನಲ್ಲ, ನಾನು ಪ್ರೇಕ್ಷಕನಾಗಿ ಭಾರತೀಯನಾಗಿ ಶಿಲ್ಪಿ ಅಲ್ಲದೆ ನಾನು ಇದೊಂದು ಕ್ಷಣಕ್ಕೆ ವೆಯ್ಟ್ ಮಾಡ್ತಿದ್ದೆವು ಚಿಕ್ಕ ವಯಸ್ಸಿಂದನೂ. ನಾವಾಗಿರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಪ್ರತಿಯೊಬ್ಬರು ನಮ್ಮ ಭಾರತದಲ್ಲಿ ಇದೊಂದು ಸಮಯಕ್ಕೆ ಕಾಯ್ತಾ ಇದ್ವಿ. ಆ ಒಂದು ಸಮಯಕ್ಕೆ ಜೊತೆಗೆ ನಾನು ಒಂದು ಸ್ಟೆಪ್ ಮೇಲೆ ನನಗೆ ಒಂದು ಮೂಲ ವಿಗ್ರಹ ಮಾಡೋ ಒಂದು ಅವಕಾಶವೂ ಸಿಕ್ಕಿದ್ದು. ಇದಕ್ಕೆ ನಮ್ಮ ತಂದೆ ತಾಯಿಯರ ಆಶೀರ್ವಾದ ಮತ್ತು ನಮ್ಮ ಹಿರಿಯರು ಮಾಡಿದ ಪುಣ್ಯಗಳೇ ಒಂದು ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಏನು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಮಾತುಗಳು. ಈಗಾಗಲೇ 51 ಇಂಚಿನ ವಿಗ್ರಹ ತಯಾರಾಗಿದೆ. 22ನೇ ತಾರೀಕು ಅದು ನಮ್ಮ ವಿಗ್ರಹ ಸೆಲೆಕ್ಟ್ ಆಗುತ್ತೋ ಅಥವಾ ಮತ್ತಿಬ್ಬರು ಮಾಡಿರುವಂತಹ ವಿಗ್ರಹ ಸೆಲೆಕ್ಟ್ ಆಗುತ್ತೋ ಅದು ಈಗಂತೂ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಒಂದು ಕೆಲಸ ಮಾಡಿ ಸಾಕಷ್ಟು ಖುಷಿಯಲ್ಲಿದ್ದೇನೆ. ಒಂದಷ್ಟು ಏನೋ ಒಂದು ಸಾಧನೆ ಮಾಡಿರುವಂತಹ ಒಂದು ಸಂತಸ ನನ್ನಲ್ಲಿದೆ. ನಿಜಕ್ಕೂ ಕೂಡ ಆ ಒಂದು ಕೆಲಸ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಅಂದರೆ ಕನಸೆಲ್ಲ ಕಂಡು ಆ ಒಂದು ವಿಗ್ರಹವನ್ನು ಮಾಡಿದ್ದೇವೆ. ಇಡೀ ಭಾರತ ನಿಜಕ್ಕೂ ಕೂಡ ಆ ಒಂದು ವಿಗ್ರಹವನ್ನು ಯಾವ ರೀತಿ ಸ್ವೀಕಾರ ಮಾಡುತ್ತೆ ಅನ್ನೋದು ಕೂಡ ನಮಗೆ ಸಾಕಷ್ಟು ಕುತೂಹಲ ಮೂಡಿಸೋ ಮಾತುಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರವಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಜಾಯಿನ್ ಆಗ್ತಿದ್ದಾರೆ ನೇರ ಸಂಪರ್ಕದಲ್ಲಿ. ಸ್ಮಿತಾ, ಅಯೋಧ್ಯೆಗೂ ಕರ್ನಾಟಕಕ್ಕೂ ಅವಿನಾಭಾವ ನಂಟು. ಶ್ರೀರಾಮನ ಪರಮ ಭಕ್ತರು ನಮ್ಮ ಕರ್ನಾಟಕದವರು, ಶಬರಿ ಹನುಮಂತ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಅದರ ಜೊತೆಗೆ ಈಗ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ನಮ್ಮ ಕರ್ನಾಟಕದ ಮೂಲದವರು ಮೈಸೂರಿನವರು ಕೆತ್ತಿರುವ ರಾಮಲಲ್ಲಾನೇ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ಆ ವಿಶೇಷತೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ನಿಜ ಶ್ರುತಿ, ನೋಡಿ, ಇಡೀ ದೇಶದ ಗಮನ ಈಗ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಬೃಹದಾಕಾರದ ಭವ್ಯ ರಾಮ ಮಂದಿರದ ಮೇಲಿದೆ. ಇನ್ನು ರಾಮ ಮಂದಿರದ ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ಅಲ್ಲಿರುವ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ರಾಮಲಲ್ಲನ ಮೂರ್ತಿ.
ಆ ರಾಮಲಲ್ಲನ ಮೂರ್ತಿ ಕೆತ್ತನೆ 3 ಶಿಲ್ಪಿಗಳಿಂದ ಮಾಡಿಸಲಾಗ್ತಾ ಇತ್ತು, 3 ಪ್ರತ್ಯೇಕ ಶಿಲೆಗಳನ್ನು ಅಥವಾ ಕಲ್ಲುಗಳನ್ನು ಬಳಸ್ಕೊಂಡು. ಅದರಲ್ಲಿ ಈ 3 ಮಂದಿ ಶಿಲ್ಪಿಗಳಲ್ಲಿ ಇಬ್ಬರು ಇದ್ದಿದ್ದು ಕರ್ನಾಟಕದವರು. ಶ್ರುತಿ, ಇದನ್ನು ಗಮನಿಸಬೇಕು ನಾವು. ಒಬ್ಬರು ಸತ್ಯನಾರಾಯಣ ಪಾಂಡೆ ಹೊರಗಿನವರು ಅನ್ನೋದನ್ನು ಹೊರತುಪಡಿಸಿದ್ರೆ ಗಣೇಶ್ ಭಟ್ರು ಹಾಗೆ ಅರುಣ್ ಯೋಗಿರಾಜ್ ಇಬ್ಬರೂ ಕೂಡ ಕರ್ನಾಟಕದವರು. ಇಬ್ಬರಲ್ಲಿ ಯಾರದ್ದೇ ಸೆಲೆಕ್ಟ್ ಆಗಿದ್ರು ಕೂಡ ಕರ್ನಾಟಕದ ಶಿಲ್ಪಿ ಕೆತ್ತನೆ ಮಾಡಿದ ರಾಮಲಲ್ಲನ ಮೂರ್ತಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋ ಖುಷಿ ಇತ್ತು. ಇದೀಗ ಆ ಖುಷಿ ಡಬಲ್ ಆಗ್ತಾ ಇದೆ. ಅರುಣ್ ಯೋಗಿರಾಜ್ ಅವರೇ ಕೆತ್ತನೆ ಮಾಡಿರತಕ್ಕಂತಹ ಆ ಒಂದು ಭವ್ಯವಾದ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಜನವರಿ 22ಕ್ಕೆ. ಮತ್ತು ಒಂದು ಖುಷಿಯ ಸಂಗತಿ, ಕನ್ನಡಿಗರು ಸಂಭ್ರಮಿಸಲೇಬೇಕಾದ ಸಂಗತಿ ಅಂತಂದ್ರೆ ಕೇವಲ ಶಿಲ್ಪಿ ಮಾತ್ರ ಕನ್ನಡಿಗರಲ್ಲ ಶ್ರುತಿ, ಇಲ್ಲಿ ಆ ಶಿಲೆ ಕೂಡ, ಯಾವ ಶಿಲೆಯಿಂದ ರಾಮಲಲ್ಲನ ಆ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ ಆ ಶಿಲೆ ಕೂಡ ನಮ್ಮದೇ ಮಣ್ಣಿನದ್ದು, ಕರ್ನಾಟಕದ್ದು. ಅದರಲ್ಲೂ ಕರ್ನಾಟಕದ ಮೈಸೂರಿನ ಹಾರೋಹಳ್ಳಿಯಲ್ಲಿ ಸಿಕ್ಕಿದ ಶಿಲೆ ಇದು. ಸರಿಸುಮಾರು 19 ಟನ್ ತೂಕ, ಹಾಗೆ 9 ಅಡಿ 8 ಇಂಚು ಉದ್ದದ ಶಿಲೆ. ನಮಗೆ ನೆನಪಿದೆ ಶ್ರುತಿ, ರಾಮನ ಮೂರ್ತಿಯ ಕೆತ್ತನೆಗೋಸ್ಕರ ನೇಪಾಳದ ಗಂಡಕಿ ನದಿಯಿಂದ 2 ಪ್ರತ್ಯೇಕವಾದ ಕಲ್ಲನ್ನು ತರಿಸಲಾಗಿತ್ತು. ಆದರೆ 3 ಶಿಲ್ಪಿಗಳು ಆ ಕಲ್ಲನ್ನು ಅವಲೋಕನೆ ಮಾಡಿ ಈ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ರೆ ರಾಮನ ಮೂರ್ತಿ ಸರಿಯಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಆ ಶಿಲೆಯನ್ನ ರಿಜೆಕ್ಟ್ ಮಾಡಿದ್ರು ಸರ್ವಾನುಮತದಿಂದ. ಅದಾದ ನಂತರದಲ್ಲಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈ ಶಿಲೆಗೋಸ್ಕರನೇ ಹುಡುಕಾಟ ಮಾಡಲಾಯಿತು, ತಪಾಸಣೆಯನ್ನ ನಡೆಸಲಾಯಿತು. ಎಲ್ಲ ತಪಾಸಣೆಯನ್ನ ನಡೆಸಿ ಹಾಗೆ ಧರ್ಮದ ವಿಚಾರದಲ್ಲಿ, ಸಂಸ್ಕೃತಿಯ ವಿಚಾರದಲ್ಲೂ ಕೂಡ ಸರಿದೂಗುವಂತಹ ಕಲ್ಲಿನ ಆಯ್ಕೆ ಸಾಮಾನ್ಯವಾದ ವಿಚಾರ ಅಲ್ಲ ಶ್ರುತಿ. ಅದಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ಏನಂತ ಹೇಳ್ತಾರೆ, ಸ್ಪಷ್ಟನೆ ಸಿಗಬೇಕು, ಅದಕ್ಕೆ ಪಾಸ್ ಆಗಬೇಕು ಆ ಪರೀಕ್ಷೆಗಳಲ್ಲಿ ಆ ಶಿಲೆ. ಅಷ್ಟೆಲ್ಲ ಪರೀಕ್ಷೆ ನಡೆಸಿದ ನಂತರದಲ್ಲಿ ಇನ್ಫ್ಯಾಕ್ಟ್ ಇಲ್ಲೂ ಒಂದು ಸಂಗತಿ ಇದೆ, ಆ ಶಿಲೆಗಳ ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲೆಯಿಂದ ಬಂದ ಶಿಲೆಗಳ ಪರೀಕ್ಷೆ ನಡೆದಿದ್ರು ಕೂಡ ನಮ್ಮ ಕರ್ನಾಟಕದ ಕೋಲಾರದಲ್ಲಿ. ಹೀಗೆ ಕೋಲಾರದಲ್ಲಿ ಪರೀಕ್ಷೆಯಾದ ಶಿಲೆಗಳನ್ನು ಬಳಸಿಕೊಂಡು 3 ಜನ ಶಿಲ್ಪಿಗಳು ಪ್ರತ್ಯೇಕವಾಗಿ ರಾಮಲಲ್ಲನ ಮೂರ್ತಿಯ ಕೆತ್ತನೆ ಕಾರ್ಯವನ್ನು ಮಾಡ್ತಾ ಇದ್ರು. ಆ 3 ಶಿಲೆಗಳ ವೋಟಿಂಗ್ ನಡೆದಿತ್ತು ಮೊನ್ನೆಯಷ್ಟೇ ಶ್ರುತಿ. ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಭೇಟಿ ನೀಡಿದ್ರು, ಅದರ ಹಿಂದಿನ ದಿನ ಸೆಲೆಕ್ಷನ್ ಕಮಿಟಿಯಿಂದ ವೋಟಿಂಗ್ ನಡೆಸಲಾಗಿತ್ತು. ಯಾವ ಶಿಲ್ಪಿ ಕೆತ್ತನೆ ಮಾಡಿರ್ತಕ್ಕಂತಹ ಮೂರ್ತಿಯಲ್ಲಿ ಆ 5 ವರ್ಷದ ಬಾಲರಾಮನ ಮುಗ್ಧತೆ ಜೊತೆಗೆ ಅತ್ಯಂತ ಅಧಿಕವಾದ ದೈವಿಕ ಕಳೆ ಇರುತ್ತೆ, ಅದಕ್ಕೆ ಅತಿ ಹೆಚ್ಚಿನ ವೋಟ್ ಬೀಳುತ್ತೆ ಅನ್ನೋದು ಸೆಲೆಕ್ಷನ್ ಕಮಿಟಿಯ ಒಂದು ಮಾನದಂಡವಾಗಿತ್ತು. ನಮ್ಮೆಲ್ಲರ, ಅದರಲ್ಲೂ ಕನ್ನಡಿಗರ ಹೆಮ್ಮೆಯ ವಿಚಾರ ಅಂತಂದ್ರೆ ಅರುಣ್ ಯೋಗಿರಾಜ್, ಕರ್ನಾಟಕದವರಾದ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರತಕ್ಕಂಥ ರಾಮಲಲ್ಲನ ಮೂರ್ತಿ ಮೈಸೂರಿನ ಹಾರೋಹಳ್ಳಿಯಿಂದ ಅಯೋಧ್ಯೆಗೆ ತೆಗೆದುಕೊಂಡು ಹೋಗಿರುವಂತಹ ಶಿಲೆಯಲ್ಲಿ ರಾಮನ ವಿಗ್ರಹ ನಿರ್ಮಾಣವಾಗಿರೋದು. ಇದೇ ಜನವರಿ 22ಕ್ಕೆ ಪ್ರತಿಷ್ಠಾಪನೆ ಆಗುತ್ತೆ. ಇನ್ನು ಅರುಣ್ ಯೋಗಿರಾಜ್ ಅವರ ಹಿನ್ನೆಲೆಯನ್ನು ನಾವು ಗಮನಿಸಿದ್ರೆ 2 ಪ್ರಮುಖವಾದ, ಅವರ ಬಹುತೇಕ ಎಲ್ಲಾ ಕಾರ್ಯಗಳಿಗೂ ಕೂಡ ಜನಮನ್ನಣೆ ಸಿಕ್ಕಿದೆ, ಜನಪ್ರಿಯತೆ ಸಿಕ್ಕಿದೆ. ಅದರಲ್ಲೂ ಕೂಡ 2 ಪ್ರಮುಖವಾದ ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಇಂಡಿಯಾ ಗೇಟ್ನ ಸಮೀಪದಲ್ಲಿ ಪ್ರತಿಷ್ಠಾಪನೆಯಾಗಿರ್ತಕ್ಕಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ವಿಗ್ರಹವನ್ನ ನಿರ್ಮಾಣ ಮಾಡಿದ್ದು ಕೂಡ ಇದೇ ನಮ್ಮ ಹೆಮ್ಮೆಯ ಕನ್ನಡಿಗರಾದ ಅರುಣ್ ಯೋಗಿರಾಜ್ ಅವರು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆ ಒಂದು ಮೂರ್ತಿ ಕೆತ್ತನೆಯ ಏನ್ ಹೇಳ್ತಾರೆ ಅವರ ಟ್ಯಾಲೆಂಟ್ ಅನ್ನ, ಅರುಣ್ ಯೋಗಿರಾಜ್ ಅವರ ಟ್ಯಾಲೆಂಟ್ ಅನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರ ಜೊತೆಗೆ ಕೇದಾರ್ನಾಥಲ್ಲಿ ಇರ್ತಕ್ಕಂತಹ ಆದಿ ಶಂಕರಾಚಾರ್ಯ ಅವರ ಭವ್ಯ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದು ಕೂಡ ಇದೇ ಅರುಣ್ ಯೋಗಿರಾಜ್. ಆ 2 ಬೃಹತ್ ಕಾರ್ಯಗಳ ಹಾಗೆ ಅತ್ಯಂತ ಜನ ಮನ್ನಣೆಯನ್ನ, ಜನ ಮೆಚ್ಚುಗೆಯನ್ನ ಪಡೆದ ಕಾರ್ಯದ ಜೊತೆಗೆ ಇದೀಗ ಮತ್ತೊಂದು ಗರಿ ಅರುಣ್ ಯೋಗಿರಾಜ್ ಅವರ ಟ್ಯಾಲೆಂಟ್ಗೆ ಸೇರ್ಪಡೆ ಆಗ್ತಾ ಇರೋದು. ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಮ್ಮ ಮಣ್ಣಿನ, ಕರ್ನಾಟಕದ ಮಣ್ಣಿನಿಂದ ಆಯ್ಕೆಯಾಗಿ ಹೋದ ಶಿಲೆ, ಹಾಗೆ ಅದನ್ನ ಒಂದು ಮೂರ್ತಿ ಸ್ವರೂಪವನ್ನ ನೀಡಿದ್ದು ನಮ್ಮ ಕನ್ನಡಿಗರು ಅನ್ನೋದು. ಇನ್ನು 51 ಇಂಚ್ಗಳ ಎತ್ತರದ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ ಶ್ರುತಿ. ಇಲ್ಲೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. 51 ಇಂಚಿನ ರಾಮಲಲ್ಲನ ಮೂರ್ತಿಯನ್ನ ಆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೆ ಪ್ರತಿ ರಾಮನವಮಿಯ ದಿನ ರಾಮನ ಲಲಾಟ ಅಂದ್ರೆ ಹಣೆ ಭಾಗಕ್ಕೆ ನೇರವಾಗಿ ಸೂರ್ಯನ ಕಿರಣ ಬಂದು ಅಲ್ಲಿಗೆ ಸ್ಪರ್ಶ ಮಾಡೋ ರೀತಿಯಲ್ಲಿ ಮೂರ್ತಿಯ ಕೆತ್ತನೆಯನ್ನ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಅರುಣ್ ಯೋಗಿರಾಜ್ ಅವರು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು ಕೂಡ ಈ ಹಿಂದೆ, ಯಾಕೆ ರಾಮನ ಮೂರ್ತಿಯನ್ನ ಮತ್ತಷ್ಟು ಎತ್ತರವಾಗಿ ನಾವು ಕಟ್ಬೋದಲ್ಲ, ಮತ್ತಷ್ಟು ಬೃಹದಾಕಾರದ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದಲ್ಲ ಅಂತ ಕೇಳಿದಾಗ ವಿಜ್ಞಾನಿಗಳ ಸಲಹೆ ಬಹಳ ಗಮನಿಸಬೇಕಾದ ಹಾಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಚಾರ ಇದು. ಇಲ್ಲಿ ಧರ್ಮಾಚರಣೆ ಅನ್ನೋದನ್ನ ಕೇವಲ ಯಾವುದೋ ಒಂದು ಮೂಢನಂಬಿಕೆ, ಮೂಢಾಚಾರ್ಯ ಅಂತ ಹೇಳಿ
ಹೇಳಿ ಖಂಡಿಸೋರು, ಟೀಕಿಸೋರು ಮತ್ತೆ ಮತ್ತೆ ಕೇಳಿಸ್ಕೊಳ್ಬೇಕಾದ ವಿಚಾರ ಇದು. ವಿಜ್ಞಾನಿಗಳ ವೈಜ್ಞಾನಿಕ ಅವಲೋಕನೆಯನ್ನ ಪರಿಗಣಿಸಿ 51 ಇಂಚಿನ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿರೋದು. ಸೊ ದಟ್ ಪ್ರತಿ ರಾಮನವಮಿಯ ದಿನಾಚರಣೆಯಂದು ಸೂರ್ಯನ ರಶ್ಮಿ ಆ ರಾಮಲಲ್ಲನ ಲಲಾಟವನ್ನ ಸ್ಪರ್ಶಿಸಬೇಕು, ತಿಲಕದ ಆಕೃತಿಯಲ್ಲಿ ಆ ಸೂರ್ಯನ ರಶ್ಮಿಯಲ್ಲಿ ಸ್ಪರ್ಶವಾಗಬೇಕು ಅನ್ನೋ ರೀತಿಯಲ್ಲಿ ಈ ರೀತಿ ಅನೇಕ ಮಾನದಂಡಗಳನ್ನ ಒಳಗೊಂಡು ನಿರ್ಮಾಣ ಮಾಡಲಾಗಿರತಕ್ಕಂತಹ, ಕೆತ್ತನೆಗೆ ಒಳಪಟ್ಟಿರತಕ್ಕಂತಹ ಭವ್ಯವಾದ ರಾಮಲಲ್ಲನ ಮೂರ್ತಿ ಅರುಣ್ ಯೋಗಿರಾಜ್ ನಮ್ಮ ಕನ್ನಡಿಗರು ಕೆತ್ತನೆ ಮಾಡಿರತಕ್ಕಂತಹ ಮೂರ್ತಿ ಇದೇ ಜನವರಿ 22ನೇ ತಾರೀಕು 12:20ಕ್ಕೆ ಸರಿಯಾಗಿ 12:20ಕ್ಕೆ ಪ್ರತಿಷ್ಠಾಪನಾ ಕಾರ್ಯವನ್ನ ನೆರವೇರಿಸಲಾಗುತ್ತೆ. ಭವ್ಯ ರಾಮ ಮಂದಿರದಲ್ಲಿ ಕನ್ನಡ ಮಣ್ಣಿನ ಕನ್ನಡದ ಶಿಲ್ಪಿ ಕೆತ್ತನೆ ಮಾಡಿರುವ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ. ಶ್ರುತಿ. ಓಕೆ ಸ್ಮಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ತಾನೇ ಮಾಹಿತಿ ಕೊಡ್ತಾ ಇದ್ರು, ಬರೀ ಕರ್ನಾಟಕದ ಶಿಲ್ಪಿ ಮಾತ್ರ ಅಲ್ಲ, ಆ ಶಿಲೆ ಕೂಡ ನಮ್ಮ ಕರ್ನಾಟಕದ್ದು ಅಂತ. ಮೈಸೂರಿನ ಹಾರೋಹಳ್ಳಿಯಿಂದ ತೆಗೆದುಕೊಂಡು ಹೋಗಿರುವ ಶಿಲೆಯಲ್ಲೇ ರಾಮಲಲ್ಲಾನ ಮೂರ್ತಿ ತಯಾರಾಗಿರೋದು. ಈ ಕುರಿತ ಒಂದು ಪ್ರತ್ಯಕ್ಷ ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳಷ್ಟೇ ಬಾಕಿ ಉಳಿದಿದೆ. ಈಗಾಗಲೇ ಆ ಒಂದು ಬಾಲರಾಮನನ್ನು ಕೆತ್ತನೆ ಮಾಡಿದಂತಹ ಶಿಲ್ಪಿ ಕೂಡ ಮೈಸೂರಿನವರು, ಜೊತೆಗೆ ಆ ಒಂದು ಮೂರ್ತಿಗೆ ಬಳಸಿದಂತಹ ಕಲ್ಲು ಕೂಡ ಮೈಸೂರಿನದೇ ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಮೈಸೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಆರೋಹಳ್ಳಿ ಗ್ರಾಮದಲ್ಲಿ ಸಿಕ್ಕಿರುವಂತಹ ಕೃಷ್ಣ ಶಿಲೆಯಲ್ಲಿ ಈಗ ಬಾಲರಾಮ ಮೂಡಿ ಬಂದಿರುವಂಥದ್ದು. ನಾನೀಗ ಸದ್ಯ ಬಾಲರಾಮಗೆ ಬಳಸಿದಂತಹ ಕಲ್ಲು ಸಿಕ್ಕಿರುವಂತಹ ಸ್ಥಳದಲ್ಲಿದ್ದೇನೆ. ನೀವು ದೃಶ್ಯ ಸಹ ಕಾಣ್ತಾ ಇರ್ಬೋದು. ಇದೇ ಒಂದು ಸ್ಥಳದಲ್ಲಿ ಸುಮಾರು ಒಂದು 10 ಅಡಿ ಕೆಳಭಾಗದಲ್ಲಿ ಆ ಒಂದು ಮೂರ್ತಿ ಸಿಕ್ಕಿರುವಂಥದ್ದು. ಈಗಾಗಲೇ ಈ ಒಂದು ಜಮೀನಿನ ಮಾಲೀಕರು ಜೊತೆಗೆ ಈ ಜಮೀನೆಲ್ಲ ಲೆವೆಲಿಂಗ್ ಮಾಡೋದಕ್ಕೆ ತೆಗೆದುಕೊಂಡಂತಹ ಎಲ್ಲರೂ ಕೂಡ ಸಾಕಷ್ಟು ಸಂತೋಷವಾಗಿದ್ದಾರೆ. ಅಂದರೆ ಮೈಸೂರಿನ ಎಲ್ಲಿಯ ಅಯೋಧ್ಯೆ ರಾಮ ಮಂದಿರ ಜೊತೆಗೆ ಮೈಸೂರು ಅದು ಸಾಕಷ್ಟು ಒಂದೊಂದಕ್ಕೂ ಒಂದು ಸಾಕಷ್ಟು ಲಿಂಕ್ಗಳು ಸಹ ಸಿಗ್ತಾ ಇರುವಂಥದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಈ ಕಲ್ಲೆಲ್ಲ ಅಯೋಧ್ಯೆಗೆ ಕಳಿಸ್ಕೊಟ್ಟಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಶ್ರೀನಿವಾಸ್ ಅವರೇ, ಯಾವಾಗ ಸಿಕ್ತು, ಯಾವ ರೀತಿ ನಡೀತು ಪ್ರೊಸೀಜರ್ ಅಂತ? ಸರ್, ಮೊದಲನಾಗಿ ನಮಸ್ಕಾರ ಸರ್. ಇಲ್ಲಿ ಜಮೀನು ಲೆವೆಲಿಂಗ್ ಮಾಡ್ತಾ ಇರ್ತಾರೆ. ಲೆವೆಲಿಂಗ್ ಮಾಡಬೇಕಾದ್ರೆ ಇದು ಉಳ್ತಾ ಇರ್ತಾರೆ. ಉಳ್ಬೇಕಾದ್ರೆ ಕಲ್ಲುಗಳೆಲ್ಲ ಸಿಗುತ್ತೆ. ಕಲ್ಲುಗಳು ಸಿಗಬೇಕಾದ್ರೆ ನಾವು ಪಕ್ಕದಲ್ಲೇ ನಾವು ಕೋರೆ ಕೆಲಸ ಎಲ್ಲ ಮಾಡ್ತಾಯಿರ್ತೀವಿ. ನಮ್ಮ ಅದೇ ಕೆಲಸ. ನಾವು ಶಿಲ್ಪಿಗಳಿಗೆ ಕಲ್ಲೆಲ್ಲ ತೆಗೆದುಕೊಡೋದು ನಮ್ಮದು ಇದೇ ಬಿಸ್ನೆಸ್ಸು. ಹಾಗಾಗಿ ನಮ್ಮ ಕೃಷ್ಣನವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಿಂಗೆ ಕಲ್ಲೆಲ್ಲ ಇದ್ದಿದೆ, ಬಂದು ನೋಡಿಯಪ್ಪ ನಿಮ್ಗೆ ಆಗೋದಾದರೆ ನಮಗೆ ಜಮೀನು ಲೆವೆಲಿಂಗ್ ಮಾಡಿಕೊಡಿ ಅಂತ ಹೇಳ್ತಾರೆ. ಹೇಳಿದಾಗ ಬಂದು ಚೆಕ್ ಮಾಡಿದಾಗ ಅದು ಒಂದು 2-3 ಕಲ್ಲು ಜೊತೆಗೆ ಅದ್ರ ದೊಡ್ಡದೊಂದು ಬಂಡೆ ಸಿಗುತ್ತೆ. ಆ ಬಂಡೆನ ಎತ್ತಕ್ಕಾಗಲಿಲ್ಲ. ಅದನ್ನು 2 ಭಾಗ 3 ಭಾಗ ಮಾಡಿ ಕಟ್ ಮಾಡಿ ಮೇಲ್ಗಡೆ ಹಾಕಿರ್ತೀವಿ. ಹಾಕಿದಾಗ ನಮ್ಮ ಗುರುಗಳಾದಂಥ ಸುರೇಂದ್ರ ವಿಶ್ವಕರ್ಮ ಮತ್ತು ಮಾನಯ್ಯ ಬಡಿಗರ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಿಂಗೆ ರಾಮನ ಅಯೋಧ್ಯೆಗೆ ಸೆಲೆಕ್ಟ್ ಮಾಡೋಂಥ ಕಲ್ಲುಗಳು ಹುಡುಕ್ತಾ ಇದ್ದಾರೆ, ಅದಕ್ಕೆ ನಿಮಗೂ ಒಂದು ಹೇಳಿರ್ತೀವಿ, ಮಾಡಿ ನೋಡಿ ಹುಡುಕಿ ಕಲ್ಲನ್ನ ಅಂತ ಹೇಳಿರ್ತಾರೆ. ಸರ್ ಬನ್ನಿ, ಇಂಥದ್ದೊಂದು ಕಲ್ಲು ತೆಗೆದಿಟ್ಟಿದ್ದೀವಿ. ಇದು ನಟರಾಜ್ ಅವರು ಹೇಳ್ತಾ ಇರುವಂಥದ್ದು, ಇದೇ ಜಾಗದಲ್ಲಿ ಆ ಕಲ್ಲು ಸಿಕ್ತ ಸಂದರ್ಭದಲ್ಲೂ ಕೂಡ ಸುಮಾರು 10 ಅಡಿ ಅಂದರೆ ಸುಮಾರು 5 ಅಡಿ ತೆಗೆದ ಸಂದರ್ಭದಲ್ಲಿ ದೊಡ್ಡ ಬಂಡೆ ಸಿಗುತ್ತೆ. ನಮಗೆ ಬೆಂಗಳೂರವರು ಗುರುಗಳು ಸಹ ಬಂದು ಭೇಟಿಯನ್ನು ಮಾಡಿ ಆ ಕಲ್ಲು ಬೇಕು ಅಂತ ಕೇಳಿದಾಗ ಈ ಕಲ್ಲನ್ನು ತೋರಿಸಿ, ಜೊತೆಗೆ ಇದಾದ ಬಳಿಕ ಅಯೋಧ್ಯೆಯಲ್ಲೂ ಕೂಡ ಗುರುಗಳು ಬಂದು ಮಾರ್ಕನ್ನು ಮಾಡಿದ್ರು. ಇದೇ ಸ್ಥಳದಲ್ಲಿ ಮಾರ್ಕನ್ನು ಮಾಡಿ ಆ ಒಂದು ಕಲ್ಲನ್ನು ತೆಗೆದುಕೊಂಡೋಗಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಜಮೀನಿನ ಮಾಲೀಕರು ಕೂಡ ಇದ್ದಾರೆ. ನಾವು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಏನು ಅಂತ? ಸರ್, ತುಂಬ ಖುಷಿ ಇದೆ ಸರ್. ರಾಮನ ವಿಗ್ರಹ ನಮ್ಮ ಭೂಮಿಲಿ ಸಿಕ್ಕಿದೆ ಅಂತಂದರೆ ನಮಗೆ ತುಂಬ ಖುಷಿ ಇದೆ ಸರ್. ಓಕೆ, ಅಂದರೆ ನೀವು ಇಬ್ಬರು ಏನು ಅನಿಸ್ತದೆ ಸರ್ ನಿಮ್ಗೆ? ಕಲ್ಲು ಸಿಕ್ತಾಗ ಕೇಳಿದಾಗ ನೀವು ಏನು ಅನಿಸ್ತದೆ ಸರ್? ಸರ್, ನಮ್ಗೆ ಅದು ಏನಕ್ಕೂ ಯೂಸ್ ಆಗಲ್ಲ ಅನ್ನೋ ರೀತಿಲಿ ಇದ್ದು, ಅದೇನೋ ಇದಕ್ಕಿದ್ದಂಗೆ ಇವರು ಜಮೀನು ಕಡೆಗೆ ಬಂದಿದ್ದರು. ಆಗಪ್ಪ ನಮ್ಗೆ ನೇಗಿಲಿಗೆಲ್ಲ ಸಿಗುತ್ತೆ, ಇದನ್ನೇನಾದ್ರು ಮಾಡಿ ತೆಗಿಯೋಕ್ಕಾದ್ರೆ ತೆಗಿಯಪ್ಪ ಅಂತಂತ ಹೇಳ್ದು. ಆಯ್ತಣ್ಣ, ಕ್ಲೀನ್ ಮಾಡಿಕೊಡ್ತೀನಿ ಬಿಡಿ ಅಂತಂದ್ಬಿಟ್ಟು ತೆಗಿತಾ ಅದು ದೊಡ್ಡ ಬಂಡೆಯ ರೀತಿ ಬತ್ತು. ಇವು ಮಾಮೂಲಿ ಶಿಲ್ಪಿ ಅಲ್ವಾ, ಯೂಸ್ ಮಾಡ್ಕೊಳ್ಳಿ ಬಿಡಿ, ಏನಾರು ನಮಗೇನು ಜಾಸ್ತಿ ಇದಾಗೋದು ಬೇಡ ಅಂದ್ಬಿಟ್ಟು ತೆಗಿತಿದ್ದಾಗ ಅದೇ ಟೈಮ್ಗೆ ಅಯೋಧ್ಯೆದ ಕಡೆಯಿಂದ ಯಾರೋ ಬಂದು ಹಣ ಹಿಂಗೆ ಕೇಳ್ತಾವ್ರೆ, ಅಲ್ಲಿ ಕಳಿಸ್ತಾ ಇದ್ದೀವಿ ಅಂತಂದ್ರು. ಆಯ್ತಪ್ಪ, ಒಳ್ಳೇದಾಗಲಿ, ನಮ್ಮ ಜಮೀನಿಂದ ಹೋಯ್ತದೆ, ನಮಗೂ ತುಂಬ ಖುಷಿ ಐತೆ, ಏನೋ ಅದೃಷ್ಟ ಇರ್ಬೋದು, ನಮ್ಮ ಭೂಮಿಯಿಂದ ಹೋಯ್ತದೆ ಅಂತಂದ್ಬಿಟ್ಟು ಆಗ ನಾವೆಲ್ಲ ಪೂಜೆ ಮಾಡಿ ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಲಾರಿಗೆ ಲೋಡ್ ಮಾಡಿ ಕಳಿಸ್ತು. ನಮ್ಮ ಜಮೀನು ಸಿಕ್ಕಿದಂತಹ ಕಲ್ಲನ್ನು ಪೂಜೆ ಮಾಡ್ತಾ ಇರೋದು ಕೂಡ ನಮಗೆ ಸಾಕಷ್ಟು ಖುಷಿಯ ವಿಚಾರ ಅಂತೇಳಿ ತಮ್ಮ ಸಂತಸವನ್ನು ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪ್ರವರ, ರಿಪಬ್ಲಿಕ್ ಕನ್ನಡ, ಮೈಸೂರು.